ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಸುಮ ಸುನಿಲ್ ವ್ಲಾಗ್ಸ್. ನಾವಿವತ್ತು ಹೇಗೆ ತುಳಸಿ ಕಟ್ಟೆ ಅಥವಾ ತುಳಸಿ ಪಾಟನ್ನು ನಾವೇ ಮನೆಯಲ್ಲಿ ಪೇಂಟ್ ಮಾಡಿಕೊಂಡು ಅದಕ್ಕೆ ಅಲಂಕಾರವನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಮ್ಮ ಮನೆಯಲ್ಲಿ ಈ ತುಳಸಿ ಪಾಟು ಒಂದು ಫೈಬರ್ನ ಪಾಟು. ಇದು ನೋಡೋಕ್ಕೆ ಒಳ್ಳೆ ಗ್ರಾನೈಟ್ ಫಿನಿಶಿಂಗಲ್ಲಿದೆ. ಸೊ ನನಗೆ ಇದು ತುಂಬ ಪ್ಲೇನ್ ಆಯಿತು ಅಂದ್ಬಿಟ್ಟು ಇದನ್ನು ಸ್ವಲ್ಪ ಏನಾದರೂ ಅಲಂಕಾರ ನಾನೇ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಇದು ಫೈಬರ್ನ ತುಳಸಿ ಪಾಟು. ನಾನಿಲ್ಲೇ ಹತ್ತಿರದ ಒಂದು ಲೋಕಲ್ ನರ್ಸರಿಯಲ್ಲೇ ತೊಗೊಂಡು ಬಂದಿದ್ದೀನಿ ಈ ಪಾಟನ್ನು. ನಿಮಗೆ ಈಗ ಇದು ಮೀಶೋ, ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಕೆಲವು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ಸಹಿತ ನಿಮಗಿದು ಸಿಗ್ತಾಯಿದೆ. ನೀವು ಆರ್ಡ್ರ್ ಮಾಡ್ಕೊಳ್ಬೋದು. ನೋಡಿ, ನನ್ನ ತುಳಸಿ ಪಾಟು ಇದು ಫೈಬರ್ ಆಗಿರುತ್ತೆ, ಪ್ಲಾಸ್ಟಿಕ್ ಥರ ಸ್ಮೂತ್ ಮೆಟೀರಿಯಲ್ ಇರುತ್ತೆ ಇದು. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಸ್ಯಾಂಡ್ ಪೇಪರನ್ನು ತೊಗೊಂಡು ಈ ಅದೇನಿರುತ್ತೆ ಆ ತುಳಸಿ ಪಾಟನ್ನು ಅದನ್ನು ನೀಟಾಗಿ ನಾನು ರಬ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ರಬ್ ಮಾಡ್ಕೊಂಡು ಏನು ಮಾಡಬೇಕಾಗತ್ತೆ, ನಾವು ಆ ಟೆಕ್ಸ್ಚರನ್ನು ಸ್ವಲ್ಪ ರಫ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಪ್ಲಾಸ್ಟಿಕ್ನ ಮೇಲೆ ನಾವು ಏನೇ ಪೇಂಟ್ ಮಾಡಿದ್ರೂ ಅದು ತುಂಬ ದಿನಗಳ ಕಾಲ ಉಳ್ಕೊಳ್ಳೋದಿಲ್ಲ, ಅದು ಹಾಗೆ ಪೀಲಾಗಿ ಬಂದ್ಬಿಡುತ್ತೆ. ಆ ಕಾರಣಕ್ಕೆ ನಾವೇನು ಮಾಡಬೇಕು, ಒಂದು ಸ್ಯಾಂಡ್ ಪೇಪರ್ನ ಸಹಾಯದಿಂದ ನಾವು ನೀಟಾಗಿ ಅದನ್ನು ರಬ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಎಲ್ಲ ರಬ್ ಆದಮೇಲೆ ನಾವು ಅದನ್ನು ನೀಟಾಗಿ ಒಂದು ಬ್ರಷ್ನ ಸಹಾಯದಿಂದ ಅದೇನು ಡಸ್ಟ್ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ನಾವು ತಕ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಆ ಪೇಂಟ್ ಮಾಡಿದಾಗ ಏನಾಗುತ್ತೆ, ಈ ಸಣ್ಣ ಸಣ್ಣ ಧೂಳು ಎಲ್ಲ ಅದ್ರ ಮೇಲೇ ಕೂತ್ಕೊಂಡಿದ್ರೆ ಪೇಂಟಿಂಗ್ನ ಫಿನಿಶಿಂಗ್ ನಮಗೆ ಸರಿಯಾಗಿ ಬರಲ್ಲ. ನೋಡಿ, ನಾನು ಇಲ್ಲೊಂದು ಪ್ರೈಮರ್ ಕೋಟನ್ನು ಮಾಡ್ಕೊಳ್ತಾ ಇದ್ದೀನಿ. ಪೇಂಟ್ ಹಚ್ಕೊಳ್ಳಿಕ್ಕೆ ಮುಂಚೆ ನಾವು ಒಂದು ಬೇಸ್ ಕೋಟ್ ಅಂತ ನಾವು ಹಾಕ್ಕೊಳ್ಬೇಕಾಗತ್ತೆ. ಸೊ ಇದು ಪ್ಲಾಸ್ಟಿಕ್ ಪ್ರೈಮರ್ ಅಂತ ಒಂದು ಸ್ಪ್ರೇ ಪೇಂಟ್ನ ರೀತಿ ಇದೆ. ನೋಡಿ, ಇಲ್ಲಿ ಇದು ಸಹಿತ ನಿಮಗೆ ಆನ್ಲೈನ್ಗಳಲ್ಲಿ ಸಿಗುತ್ತೆ. ಇದನ್ನು ನಾವು ಮೆಟಲ್ ಮೇಲೆ ಮತ್ತು ಪ್ಲಾಸ್ಟಿಕ್ನ ಮೇಲೆ ಎಲ್ಲಾದ್ರ ಮೇಲೇನೂ ನಾವು ಯೂಸ್ ಮಾಡಬಹುದು. ನೋಡಿ, ಇಲ್ಲಿ ಅದಕ್ಕೇನೆಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ ಇಲ್ಲಿ ಹಿಂದೆಗಡೆ ಕೊಟ್ಟಿದ್ದಾರೆ. ನಾವು ಈ ಸ್ಪ್ರೇ ಪೇಂಟನ್ನು ನಾನು ಆರ್ಡ್ರ್ ಮಾಡಿ ಈ ಸ್ಪ್ರೇ ಪೇಂಟನ್ನು ನಾನು ಸ್ಪ್ರೇ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ 100 ನಂಬರ್ನ ಸ್ಯಾಂಡ್ ಪೇಪರನ್ನು ತೊಗೊಂಡು ನಾನಿಲ್ಲಿ ಅದನ್ನು ಸ್ಕ್ರಬ್ಬಿಂಗನ್ನು ಮಾಡ್ಕೊಂಡಿರೋದು. ನೋಡಿ, ಇಲ್ಲಿ ನಿಧಾನವಾಗಿ ಏನು ಮಾಡಬೇಕು, ಸ್ಪ್ರೇ ಪೇಂಟನ್ನು ನಾವು ತುಳಸಿ ಕಟ್ಟೆಗೆ ಹೊಡಿತಾ ಹೋಗಬೇಕು. ಒಂದೇ ಸರಿ ಜೋರಾಗಿ ಪ್ರೆಷರ್ ಕೊಟ್ಟರೆ ನಾವು ಆ ಸ್ಪ್ರೇ ಪೇಂಟನ್ನು ತುಂಬ ವೇಸ್ಟ್ ಆಗುತ್ತೆ ಅದು, ಯಾಕಂದರೆ ಗಾಳಿ ಇರುತ್ತೆ, ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ನೀವು ಸುತ್ತು ಬೇರೆ ಎಲ್ಲೂ ಅದು ಸ್ಮರ್ಜ್ ಆಗದೆ ಇರೋ ರೀತಿ, ಬೇರೆ ನೆಲಕ್ಕೆಲ್ಲ ತೊಂದರೆ ಆಗದೆ ಇರೋ ರೀತಿ ನೀವೇನು ಮಾಡ್ಕೊಳ್ಬೇಕು, ಒಂದು ನ್ಯೂಸ್ ಪೇಪರ್ನೇನಾದರೂ ಹಾಕ್ಕೊಳ್ಬೇಕಾಗತ್ತೆ. ಆವಾಗ ಅದು ಆ ಸ್ಪ್ರಿಂಕಲ್ ಆಗೋದೆಲ್ಲ ಅವಾಯ್ಡ್ ಮಾಡ್ಕೊಳ್ಬಹುದು. ನೋಡಿ, ಇಲ್ಲಿ ತೋರಿಸ್ತಾ ಇರೋ ರೀತಿ ನಿಧಾನವಾಗಿ ನೀವು ಸ್ಪ್ರೇಯನ್ನು ಮಾಡ್ಕೊಳ್ಬೇಕಾಗತ್ತೆ, ಸ್ಪ್ರೇ ಪೇಂಟನ್ನು ಮಾಡ್ಕೊಳ್ಬೇಕಾಗತ್ತೆ. ತುಂಬ ಜೋರಾಗಿ ಪ್ರೆಷರ್ ಕೊಟ್ಟು ನೀವೇನಾದರೂ ಸ್ಪ್ರೇ ಮಾಡಿಬಿಟ್ರೆ ಕೆಲವು ಕಡೆ ಜಾಸ್ತಿಯಾಗಿ ಬರುತ್ತೆ, ಕೆಲವು ಕಡೆ ಕಮ್ಮಿ ಆಗುತ್ತೆ. ಮತ್ತು ನೀವು ಇದನ್ನು ತುಂಬ ತೆಳುವಾಗಿ ಸ್ಪ್ರೇ ಮಾಡ್ಕೊಳ್ಬೇಕಾಗತ್ತೆ. ತುಂಬ ದಪ್ಪಗೆ ನಾವೇನಾದರೂ ಒಂದೇ ಕಡೆ ಸ್ಪ್ರೇ ಮಾಡ್ಕೊಂಡಿದ್ರೆ ಅದು ಸೋರ್ಕೊಂಡು ಬಂದ್ಬಿಡುತ್ತೆ, ಯೂನಿಫಾರ್ಮ್ ಆಗಿ ಎಲ್ಲ ಕಡೆ ಇರೋದಿಲ್ಲ. ನೋಡಿ, ಇಲ್ಲಿ ನಿಧಾನವಾಗಿ ಸ್ಪ್ರೇ ಮಾಡಿಕೊಂಡು ಇದನ್ನು ನಾನು ಒಂದು 3 ಕೋಟು ಸ್ಪ್ರೇಯನ್ನು ಮಾಡ್ಕೊಂಡಿದ್ದೀನಿ. ಆವಾಗ ಏನಾಗುತ್ತೆ, ನೀಟಾಗಿ ಎಲ್ಲ ಕಡೆ ಈವನ್ನಾಗಿ ಅದು ಸ್ಪ್ರೆಡ್ ಆಗುತ್ತೆ. ನೋಡಿ, ಇಲ್ಲಿ ನಾವು ತುಂಬ ಓವರ್ಲ್ಯಾಪಿಂಗನ್ನು ಮಾಡ್ಕೊಳ್ಬಾರ್ದು. ಓವರ್ಲ್ಯಾಪಿಂಗ್ ಮಾಡಿಕೊಂಡ್ರೆ ಏನಾಗುತ್ತೆ, ಅದು ಪೇಂಟು ಎದ್ದೋಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ನೋಡಿ, ಇಲ್ಲಿ ನಾನಿದು ಆಲ್ಮೋಸ್ಟ್ 3ನೇ ಕೋಟನ್ನು ನಾನು ಇಲ್ಲಿ ಸ್ಪ್ರೇ ಮಾಡ್ಕೊಳ್ತಾ ಇರೋದು. ತುಂಬ ಬೇಗನೂ ನಿಮಗೆ ಇದು ಡ್ರೈ ಆಗಿಬಿಡತ್ತೆ, ಒಂದು 15ರಿಂದ 20 ನಿಮಿಷ ಸಾಕಾಗುತ್ತೆ. ನೋಡಿ, ನಾನು ಆ ಕಡೆ ಎಲ್ಲ ಆದಮೇಲೆ ಈ ಕಡೆಗೂ ಸಹಿತ ನಾನು ಅದೇ ರೀತಿ ಸ್ಪ್ರೇಯನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಕೋಟ್ ಆದಮೇಲೆ ಫಿನಿಶಿಂಗು ತುಂಬ ಈವನ್ನಾಗಿ ನೀಟಾಗಿ ಬರುತ್ತೆ. ಸೊ ಇದೆಲ್ಲ ನಿಧಾನವಾಗಿ ಮಾಡಬೇಕು, ಪೇಷನ್ಸಿಂದ ಮಾಡಬೇಕು. ಆತುರವಾಗಿ ಮಾಡೋಕ್ಕೆ ಹೋದರೆ ಅದು ತುಂಬ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ, ಮತ್ತು ಅನ್ಈವನ್ ಆಗುತ್ತೆ. ಪೇಂಟು ಒಂದು ಲೇಯರ್ ಮೇಲೆ ಇನ್ನೊಂದು ಲೇಯರು, ನಾವು ನೇಲ್ ಪಾಲಿಷನ್ನು ಹಾಕಿದ್ರೂ ಅಷ್ಟೇ, ಒಂದು ಲೇಯರ್ ಮೇಲೆ ಮತ್ತು ಇನ್ನೊಂದು ಲೇಯರನ್ನು ಅದೇ ರೀತಿ ತಿಕ್ಕಾಗಿ ಸ್ಪ್ರೆಡ್ ಮಾಡ್ತಾ ಹೋದರೆ, ಹಚ್ತಾ ಹೋದರೆ ಏನಾಗುತ್ತೆ, ಅದು ಫೈನಲಿ ಪೀಲ್ ಆಗಿಬಿಡುತ್ತೆ ಮತ್ತು ಡ್ರೈ ಆಗೋಕ್ಕೂ ಸಹಿತ ತುಂಬ ಟೈಮನ್ನು ತೊಗೊಳುತ್ತೆ. ಹಾಗಾಗಿ ನಾವು ಆದಷ್ಟು ಸಣ್ಣಗೆ ತೆಳುವಾಗಿ ನಾವು ಕೋಟ್ಗಳನ್ನು ಪೇಂಟ್ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅದು ಬಾಳಿಕೆ ಸಹಿತ ತುಂಬ ಚೆನ್ನಾಗಿ ಬರುತ್ತೆ. ಈ ತುಳಸಿ ಪಾಟ್ಗಳು ಬಿಸಿಲಲ್ಲಿ, ಮಳೆಯಲ್ಲಿ ಆಚೆನೇ ಇರೋದ್ರಿಂದ ಇದಕ್ಕೆ ನಾವು ಪ್ರೈಮರನ್ನು ಹಚ್ಚಿಬಿಟ್ಟು ಆಮೇಲೆ ನಾವು ಪೇಂಟನ್ನು ಮಾಡಿದ್ರೆ ಬಹಳ ದಿನಗಳ ಕಾಲ ಮಾಡಿರ್ತಕ್ಕಂಥ ಪೇಂಟು ಬಾಳಿಕೆ ಬರುತ್ತೆ. ಆ ಕಾರಣ ನಾನಿಲ್ಲಿ ಈ
ಪ್ರೈಮರ್ ಪೇಂಟನ್ನು ಹೊಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ. ನಂತರ ನಿಮಗೆ ಯಾವ ಬಣ್ಣ ಬೇಕೋ ಆ ಬಣ್ಣವನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಟೆರಕೋಟಾ ಕಲರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಆರ್ಸೆಲಿಕ್ ಕಲರ್ ಆಗಿರುತ್ತೆ ನೋಡಿ ಇಲ್ಲಿ ಇದೆ ಅದು. ನಾನು ಇದನ್ನು ಸಹಿತ ಅಮೆಝಾನಲ್ಲೇ ತೊಗೊಂಡಿದ್ದು. ಈ ಆರ್ಸೆಲಿಕ್ ಕಲರ್ ನಾನು ನಿಧಾನವಾಗಿ ಹಚ್ಕೊಳ್ತಾ ಹೋಗ್ತೀನಿ. ಇಲ್ಲೂ ಅಷ್ಟೇ ನೀವು ಒಂದು 3 ಕೋಟು ಹೊಡಿಬೇಕಾಗತ್ತೆ. ಅಲ್ಲಿ ತನಕ ನಮಗೆ ಅದು ಬರೆ ಬರೆ ಥರ ಏನು ಬಂದಿದೆ ಅದು ಹಾಗೆ ಕಾಣ್ತಾ ಇರುತ್ತೆ. ಆದಷ್ಟು ತಾಳ್ಮೆಯಿಂದ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಪೇಂಟನ್ನೇ ತೊಗೊಂಡು ನಾವು ಹಚ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ನಾನು ಒಂದು ಸಣ್ಣ ಬ್ರಷ್ನಿಂದಾನೇ ಇಷ್ಟನ್ನು ನಾನು ಪೇಂಟ್ ಮಾಡ್ಕೊಂಡಿರೋದು. ತುಂಬ ದಪ್ಪದಾದ ಬ್ರಷನ್ನು ತೊಗೊಂಡ್ರೆ ಏನಾಗುತ್ತೆ ಅಂತೆ ಆದಷ್ಟು ನಮಗೆ ಆ ಪೇಂಟು ಸೋರ್ಕೊಂಡು ಬರುತ್ತೆ ಮತ್ತು ತುಂಬ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಇರ್ತಕ್ಕಂಥ ಒಂದು ಸಣ್ಣ ಬ್ರಷ್ನ ಸಹಾಯದಿಂದನೇ ನಾನು ಇಲ್ಲಿ ಆಲ್ಮೋಸ್ಟ್ ಈ ತುಳಸಿ ಕಟ್ಟೆ ಪೂರ್ತಿಯನ್ನು ನಾನು ಪೇಂಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನಿಧಾನವಾಗಿ ಯಾವೊಂದು ಎಡ್ಜನ್ನು ಬಿಡದೆ ತುಂಬ ಪೇಂಟನ್ನು ತುಂಬ ಓವರಾಗಿ ಒಂದ್ರ ಮೇಲೆ ಒಂದು ಲೇಯರ್ ಕೂತ್ಕೊಳ್ಳೋ ಥರ ಮಾಡಬಾರ್ದು. ಆದಷ್ಟು ಈವನ್ನಾಗಿ ತೆಳುವಾಗಿ ಹಚ್ಕೊಂಡು ಬರಬೇಕು ಮತ್ತು ಅದನ್ನು ಆರಲಿಕ್ಕೆ ಬಿಡಬೇಕು. ನೋಡಿ ಇಲ್ಲಿ ಒಂದು ಕೋಟ್ ಆದಮೇಲೆ ನಾವು ಇನ್ನೊಂದು ಕೋಟನ್ನು ಅಪ್ಲೈ ಮಾಡ್ಕೊಳ್ಳಿಕ್ಕೆ ಆದಷ್ಟು ಅದು ಡ್ರೈ ಆದ ನಂತರನೇ ನಾವು ಪೇಂಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಅದು ಅಷ್ಟೊಂದು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರಲ್ಲ. ಪೇಂಟು ಸಹಿತ ತುಂಬ ವೇಸ್ಟ್ ಆಗುತ್ತೆ. ಆ ಕಾರಣ ನಾವು ನಿಧಾನವಾಗಿ ಒಂದೊಂದೇ ಕೋಟನ್ನು ಹಚ್ಕೊಳ್ತಾ ಹೋಗಬೇಕು. ನೋಡಿ ನಾನು ತುಳಸಿ ಕಟ್ಟೆಯ 4 ಕಡೆಗಳಲ್ಲೂ ನಾನು ನೀಟಾಗಿ ಪೇಂಟನ್ನು ಹಚ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಏನಿಲ್ಲ ಅಂದ್ರೂ ಈ ಟೆರಕೋಟಾ ಕಲರನ್ನು ಸಹಿತ ನಾನೊಂದು 3 ಕೋಟನ್ನು ಹೊಡೆದಿದ್ದೀನಿ. 3 ಕೋಟನ್ನು ಹೊಡೆದ ಆದ ನಂತರ ಅದನ್ನು ಚೆನ್ನಾಗಿ ಡ್ರೈ ಆಗೋಕ್ಕೆ ಕಂಪ್ಲೀಟ್ ಒಂದು 24 ಅವರ್ಸು ಬಿಟ್ಬಿಡ್ಬೇಕಾಗುತ್ತೆ. ನೋಡಿ ಇಲ್ಲಿ 3 ಕೋಟು ಪೇಂಟಿಂಗನ್ನು ಮಾಡಿ ಆದಮೇಲೆ ನಾನು ಕಂಪ್ಲೀಟ್ ಒಂದು ದಿವಸ ಪೂರ್ತಿ ಅದನ್ನು ಡ್ರೈ ಆಗೋಕ್ಕೆ ಬಿಟ್ಟು ಮಾರನೆಯ ದಿನ ನಾನು ಇದಕ್ಕೆ ರಂಗೋಲಿಯನ್ನು ಬರೀಲಿಕ್ಕೆ ಶುರು ಮಾಡಿದ್ದೀನಿ. ನೋಡಿ ಇಲ್ಲಿ ರಂಗೋಲಿ ಬರಿತಾ ಇರ್ತಕ್ಕಂಥ ಪೆನ್ನುಗಳು ಸಹಿತ ಇದು ಪೇಂಟ್ ಪೆನ್ಸ್ ಅಂತ ನಿಮ್ಗೆ ಇದು ಸಹಿತ ಆನ್ಲೈನಲ್ಲಿ ಸಿಗುತ್ತೆ. ಆಯಿಲ್ ಪೇಂಟ್ಗಳನ್ನು ಮುಂಚೆ ಎಲ್ಲ ನಾವೇನು ಮಾಡ್ತಾಯಿದ್ರಿ, ಆಯಿಲ್ ಪೇಂಟ್ಗಳನ್ನು ತೊಗೊಂಡು ಬಂದು ಆಯಿಲ್ ಪೇಂಟ್ಗಳನ್ನು ಒಂದು ಬಟ್ಲಲ್ಲಿ ಏನಾದರೂ ಹಾಕ್ಕೊಂಡು ನಂತರ ಒಂದು ಬ್ರಷ್ನ ಸಹಾಯದಿಂದ ನಾವು ರಂಗೋಲಿಯನ್ನು ಬರ್ಕೊಳ್ತಾ ಇದ್ವಿ. ಅದು ತುಂಬ ಮೆಸ್ಸಿ ಆಗುತ್ತೆ. ಆ ಪೇಂಟು ತುಂಬ ಸೋರ್ಕೊಂಡು ಬಂದ್ಬಿಡುತ್ತೆ. ಹಾಗಾಗಿ ನಮಗೆ ಫಿನಿಶಿಂಗ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಈಗ ಈ ರೀತಿಯ ಪೇಂಟ್ ಪೆನ್ಗಳು ಇದು ನೋಡಲಿಕ್ಕೆ ನಿಮಗೆ ವೈಟ್ ಮಾರ್ಕರ್ ರೀತಿಯೇ ಇರುತ್ತೆ. ಬರೀಲಿಕ್ಕೂ ಸಹಿತ ತುಂಬ ಈಸಿ, ಕನ್ವೀನಿಯೆಂಟು. ಎಂಥ ಡಿಸೈನ್ಗಳನ್ನೇ ಆಗಲಿ ನಾವು ಸಣ್ಣದಾಗಿ ಕಾಣೋ ರೀತಿ ತುಂಬ ಚೆನ್ನಾಗಿ ನಾವು ಈ ರೀತಿಯ ಪೇಂಟ್ ಪೆನ್ಗಳಿಂದ ನಾವು ಈಗ ಬರ್ಕೊಳ್ಬಹುದು. ನೋಡಿ ಈ ರೀತಿಯ ಪೇಂಟ್ ಪೆನ್ಗಳು ಇದು ವಾಟರ್ ಪ್ರೂಫ್ ಆಗಿರುತ್ತೆ. ಇದನ್ನು ನೀವು ಪರ್ಚೇಸ್ ಮಾಡಬೇಕಾದ್ರೇ ನೀಟಾಗಿ ಅದರ ಇನ್ಸ್ಟ್ರಕ್ಷನ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಕೆಲವು ವಾಟರ್ ಬೇಸ್ಡ್ಗಳಿರುತ್ತೆ. ವಾಟರ್ ಬೇಸ್ಡ್ ಪೆನ್ಗಳು ನೀವು ಈ ರೀತಿ ತುಳಸಿ ಕಟ್ಟೆ ಎಲ್ಲ ಬರ್ಕೊಂಡಾಗ ನೀರೇನಾದರೂ ಹಾಕಿದಾಗ ಅದು ಕರ್ಗೋಗುತ್ತೆ, ಅಳಿಸೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಇದು ವಾಟರ್ ಪ್ರೂಫ್ ಆಗಿರುತ್ತೆ ಮತ್ತು ಇದು ಆಯಿಲ್ ಬೇಸ್ಡ್ ಪೆನ್ಗಳಾಗಿರೋದ್ರಿಂದ ಆಲ್ಮೋಸ್ಟ್ ಆಯಿಲ್ ಪೇಂಟ್ನ ತೊಗೊಂಡು ಬರ್ದಂಗೆ ನಮಗಿಲ್ಲಿ ಕಾಣುತ್ತೆ. ನೋಡಿ ಇಲ್ಲಿ ಫಿನಿಶಿಂಗು ಅಷ್ಟೇ 3 ಕೋಟ್ ಆದಮೇಲೆ ನಮಗೆ ಎಷ್ಟು ಈವನ್ ಆಗಿ ಎಲ್ಲ ಕಡೆ ಪೇಂಟು ಸ್ಪ್ರೆಡ್ ಆಗಿದೆ. ಮತ್ತು ನೀವು ಈ ತುಳಸಿ ಕಟ್ಟೆಗೆ ಮುಂಚೆನೇ ಯಾವ ರೀತಿಯ ರಂಗೋಲಿಗಳನ್ನು ಹಾಕಬೇಕು ಅನ್ನೋದನ್ನು ಮುಂಚೆನೇ ನೀವು ಪ್ಲ್ಯಾನನ್ನು ಮಾಡಿಕೊಂಡು ಒಂದು ಬುಕ್ನ ಅಥವಾ ಪೇಪರಲ್ಲಿ ನೀವು ಎಲ್ಲೆಲ್ಲಿ ಯಾವ ರೀತಿ ಡಿಸೈನ್ ಬರಬೇಕು ಆ ಡಿಸೈನನ್ನು ನೀವು ಮುಂಚೆನೇ ಮೆನ್ಷನ್ ಮಾಡಿಕೊಂಡು ನೀಟಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ನಂತರ ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ಒಂದು ಚೂರು ಮಿಸ್ಟೇಕ್ ಆಗಿಬಿಟ್ರೆ ಮತ್ತೆ ಅದು ಈ ಪೆನ್ನಲ್ಲಿ ಏನು ಬರೆದಿರ್ತೀವಿ ಅದನ್ನು ಮತ್ತೆ ಅಳಿಸ್ಲಿಕ್ಕಾಗಲ್ಲ. ಮತ್ತೆ ಅದ್ರ ಮೇಲೆ ನಾವು ಟಚಪ್ ಆಗಿ ಪೇಂಟನ್ನೇ ಹಾಕಬೇಕಾಗತ್ತೆ. ಸೊ ಅದೆಲ್ಲ ಡಬಲ್ ಕೆಲಸ ಆಗುತ್ತೆ. ಸೊ ಚೆನ್ನಾಗಿ ಡಿಸೈನನ್ನು ಪ್ರಾಕ್ಟೀಸ್ ಮಾಡಿ, ಅಥವಾ ನಿಮಗೆ ಯಾವ ರಂಗೋಲಿ ಡಿಸೈನು ತುಂಬ ಪರ್ಫೆಕ್ಟಾಗಿ ಬರುತ್ತೆ ಆ ರಂಗೋಲಿ ಡಿಸೈನ್ಗಳನ್ನೇ ನೀವು ನೀಟಾಗಿ ಹಾಕ್ಕೊಳ್ಬಹುದು. ನೋಡಿ ನಾನು ಇಲ್ಲಿ ಒಂದು 4 ಡಿಸೈನ್ನ ರಂಗೋಲಿಗಳನ್ನು ನಾನು ಮುಂಚೆನೇ ಒಂದು ಪೇಪರಲ್ಲಿ ಹಾಕಿ ಪ್ರಾಕ್ಟೀಸ್ ಮಾಡಿ ನಂತರ ಅದನ್ನು ಈ ತುಳಸಿ ಕಟ್ಟೆಯಲ್ಲಿ ಮೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ನಿಮಗೆ ಯಾವ ರಂಗೋಲಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅನಿಸುತ್ತೆ ಇದು ನಿಮ್ಮ ಇಷ್ಟ. ನೋಡಿ ಇಲ್ಲಿ ನಾನು ಈ ರೀತಿಯ ರಂಗೋಲಿಗಳನ್ನು ಅದ್ರ ಮೇಲೆ ಬರ್ಕೊಳ್ತಾ ಇದ್ದೀನಿ. ನೋಡೋಕ್ಕೆ ತುಂಬ ಆಕರ್ಷಕವಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿಯ ಸುತ್ತು ರಂಗೋಲಿಗಳೇ ತುಂಬ ಟ್ರೆಡಿಷ್ನಲ್ ಲುಕ್ ಕೊಡೋದು. ಇಲ್ಲ ನಿಮಗೆ ಇದು ಬೇಡ ಅಂದರೆ ನಿಮ್ಗೆ ಯಾವ ರೀತಿಯ ಬೇಕೋ ಆ ರೀತಿಯ ರಂಗೋಲಿಗಳನ್ನು ನೀವು ಬರ್ಕೊಳ್ಬೋದು. ಫ್ಲೋರಲ್ ರಂಗೋಲಿಗಳಾಗಲಿ ಅಥವಾ ಇನ್ಯಾವುದೇ ಆಗಲಿ ನಿಮ್ಮ ಇಷ್ಟಕ್ಕೆ ತಕ್ಕನಾಗೆ. ಆದರೆ ಅದು ನೀಟಾಗಿ ಮ್ಯಾಚ್ ಆಗಬೇಕು ಮತ್ತು ತುಂಬ ಮೆಸ್ಸಿಯನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ ನಾನು ಒಂದೇ ಬಾರ್ಡ್ರ್ ರಂಗೋಲಿಗಳನ್ನು ಹಾಕಿ ಆ ಕಡೆ ಈ ಕಡೆ ದೀಪದ ಕಂಬದ ರೀತಿ ನಾನು ರಂಗೋಲಿಯನ್ನು ಬರ್ಕೊಂಡಿದ್ದೀನಿ. ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದೇ ರೀತಿ ನಾನು ಇನ್ನೊಂದು
ಕಡೆಗೂ ಸಹಿತ ನಾನು ರಂಗೋಲಿಯನ್ನು ಬರ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಹಾಕಿರ್ತಕ್ಕಂಥ ರಂಗೋಲಿಯ ಡಿಸೈನನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಇದು ತುಂಬ ಸ್ಲಿಪ್ ಆಗುತ್ತೆ. ಆ ಪೆನ್ಗಳನ್ನು ಇಟ್ಕೊಂಡು ನಾವು ಆ ಪ್ಲಾಸ್ಟಿಕ್ ಮೇಲೆ ಬರಿತಾ ಇರ್ತೀವಲ್ವ ಪಾಟ್ನ ಮೇಲೆ, ಅದು ತುಂಬ ಜಾರ್ತಾ ಇರುತ್ತೆ. ಹುಷಾರಾಗಿ ನೋಡಿಕೊಂಡು ನೀವು ನಿಧಾನವಾಗಿ ರಂಗೋಲಿಗಳನ್ನು ಬರ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಕೈ ತುಂಬ ಸ್ಲಿಪ್ ಆಗ್ತಾ ಇದೆ, ಆದರೂ ನಾನು ಅಡ್ಜಸ್ಟ್ ಮಾಡಿ ನೀಟಾಗಿ ನಿಧಾನವಾಗಿ ರಂಗೋಲಿಯನ್ನು ಬರಿತಾ ಇದ್ದೀನಿ. ನಿಮಗೆ ಯಾವ ರೀತಿ ಸೂಕ್ತ ಆಗುತ್ತೆ ಆ ರೀತಿ ರಂಗೋಲಿಗಳನ್ನು ಬರ್ಕೊಳ್ಳಿಕ್ಕೆ ಮುಂಚೆ ಒಂದು ಸರಿ ಅದನ್ನು ಪ್ರಾಕ್ಟೀಸ್ ಮಾಡೋದನ್ನು ಮರಿಬೇಡಿ. ನೋಡಿ, ಇಲ್ಲಿ ಹೇಗೆ ಬರ್ತಾ ಇದೆ ಅದು. ಮತ್ತು ಅದು ಇಂಕ್ ಆಟೋಮೆಟಿಕ್ ಫ್ಲೋ ಆಗುತ್ತೆ. ಇಲ್ಲಿ ಸೆಟ್ ಆಫ್ 5 ಪೆನ್ಸ್ಗಳು ಬರುತ್ತೆ, 5 ಪೆನ್ಗಳು ಬರುತ್ತೆ ಒಂದು ಸರಿ ನಾವು ಆರ್ಡ್ರ್ ಮಾಡಿದಾಗ. ಆದಷ್ಟು ನಮಗೆ ಇಲ್ಲಿ ನಾನು ಇದನ್ನು ಪೇಂಟ್ ಮಾಡಲಿಕ್ಕೆ ಏನಿಲ್ಲ ಅಂದರೂ 2 ಪೆನ್ಗಳು ಬೇಕಾಗಿದೆ. ಆಮೇಲೆ ಆ ಪೆನ್ಗಳನ್ನು ನಾವು ನಿಲ್ಲಿಸಿ ಆಗಾಗ ಪೆನ್ಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಮತ್ತು ಅದು ತುಂಬ ಲೈಟ್ ಆದಾಗ ಏನಾಗುತ್ತೆ, ಇನ್ನೊಂದು ಪೆನ್ನನ್ನು ತೊಗೊಳ್ಬೋದು ನಾವು. ಮತ್ತು ಇನ್ನೊಂದು ಏನಂದರೆ, ಆ ರಂಗೋಲಿ ಡಿಸೈನ್ಗಳು ಎಲ್ಲಿ ಚೆನ್ನಾಗಿ ಬಂದಿಲ್ಲ, ತುಂಬ ಲೈಟ್ ಆಯಿತು ಅನಿಸುತ್ತೋ ಅದ್ರ ಮೇಲೆ ನಾವು ಇನ್ನೊಂದು ಸರ್ತಿ ಬೇಕಾದರೂ ನಿಧಾನವಾಗಿ ಬರ್ಕೊಂಡಾಗ ಆ ಕಲರು ಸ್ವಲ್ಪ ಡಾರ್ಕ್ ವೈಟ್ ಕಲರು ತುಂಬ ಡಾರ್ಕ್ ಆಗಿ ಸಹಿತ ರಂಗೋಲಿಗಳು ಬರೋ ರೀತಿ ನಾವು ಮಾಡ್ಕೊಳ್ಬೋದು. ಮತ್ತು ಅದು ದಪ್ಪನಾಗಿ ಸಹಿತ ಕಾಣುತ್ತೆ. ನೋಡಿ, ನಾನು ಈ ರೀತಿಯ 3 ಡಿಸೈನ್ ಬಾರ್ಡರ್ ರಂಗೋಲಿಗಳನ್ನೇ ನಾನು ಇಲ್ಲಿ ಇದೇ ತುಳಸಿ ಕಟ್ಟೆಯ 4 ಕಡೆಗೂ ಸಹಿತ ನಾನು ಇದನ್ನೇ ಯೂನಿಫಾರ್ಮ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇದೇ ರಂಗೋಲಿಗಳನ್ನೇ ನಾನು ಬರ್ಕೊಳ್ತಾ ಇದ್ದೀನಿ. ಆಮೇಲೆ ಯಾವುದೇ ಕಾರಣಕ್ಕೂ ತುಂಬ ಜಾಸ್ತಿ ಡೆಕೋರೇಷನನ್ನು ಮಾಡಲಿಕ್ಕೆ ಹೋಗಬೇಡಿ, ರಂಗೋಲಿಗಳನ್ನು ಬರೀಲಿಕ್ಕೆ ಹೋಗಬೇಡಿ. ಅದು ಒಂಥರ ಓವರ್ ಲ್ಯಾಪಿಂಗ್ ಆಗಿ ಕಾಣುತ್ತೆ, ಅಷ್ಟು ಚೆನ್ನಾಗಿ ಒಂದು ನ್ಯಾಚುರಲ್ ಲುಕ್ ನಮಗೆ ಸಿಗೋದಿಲ್ಲ. ನೋಡಿ, ಈ ರೀತಿ ನಿಧಾನವಾಗಿ ರಂಗೋಲಿಗಳನ್ನು ಬರ್ಕೊಳ್ಬೇಕಾಗತ್ತೆ. ಮತ್ತು ಇದು ಏನಂದರೆ, ಖಾಲಿ ಪಾಟ್ ಆದರೆ ನಮ್ಗೆ ಹೇಗೆ ಬೇಕೋ ಆ ರೀತಿಯಾಗಿ ನಾವು ತಿರುಗಿಸ್ಕೊಂಡು ಅಥವಾ ಬೆಂಡ್ ಮಾಡಿಕೊಂಡು ನಾವು ರಂಗೋಲಿಗಳನ್ನು ಬರ್ಕೊಳ್ಬೋದು. ಇದು ಆಲ್ರೆಡಿ ಗಿಡವನ್ನು ಉಣಿರ್ತಕ್ಕಂತಹ ತುಳಸಿ ಪಾಟು, ಹಾಗಾಗಿ ಅದರಲ್ಲಿ ತುಳಸಿ ಗಿಡ ಇದೆ. ತುಂಬ ವೆಯ್ಟ್ ಇರೋದ್ರಿಂದ ನಾವು ಆ ಪಾಟನ್ನು ಸ್ವಲ್ಪ ಜರುಗಿಸ್ಕೊಂಡು ನಾವು ಕೂತ್ಕೊಂಡು ಬೆಂಡಾಗಿಯೇ ಬರಿಬೇಕು. ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ನೀವು ಹೊಸ ಪಾಟನ್ನು ತೊಗೊಂಡು ಬಂದು ಹೊಸ ಪಾಟ್ಗೆ ಮುಂಚೆನೇ ಈ ರೀತಿ ಎಲ್ಲ ಅಲಂಕಾರವನ್ನು ಮಾಡಿಕೊಂಡು ನಂತರ ನೀವು ತುಳಸಿ ಗಿಡಗಳನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಇನ್ನೇನು ಹಬ್ಬಗಳ ಸೀಸನ್ ಶುರು ಆಗ್ತಾ ಇದೆ. ತುಳಸಿ ಗಿಡ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಇದೆಲ್ಲ ಅಲಂಕಾರಕ್ಕೆ ನಿಮಗೆ ತುಳಸಿ ಕಟ್ಟೆಯು ಸಹಿತ ನೀಟಾಗಿ ಅಲಂಕಾರ ಮಾಡಿಕೊಂಡ್ರೆ ಮನೆಯ ಅಲಂಕಾರ ಇನ್ನೂ ಹೆಚ್ಚಾಗುತ್ತೆ. ಮತ್ತು ಹಬ್ಬದ ವಾತಾವರಣಗಳಲ್ಲಿ ಇದು ನೋಡಲಿಕ್ಕೂ ಸಹಿತ ತುಂಬ ಚೆನ್ನಾಗಿ ಕಾಣುತ್ತೆ. ಆ ಕಾರಣಕ್ಕೆ ನಾನು ನಮ್ಮ ಮನೇಲಿರ್ತಕ್ಕಂಥ ತುಳಸಿ ಕಟ್ಟೆ ಅಥವಾ ತುಳಸಿ ಬೃಂದಾವನಕ್ಕೆ ಈ ರೀತಿ ಹೊಸದಾಗಿ ನಾನು ಪೇಂಟನ್ನು ಮಾಡಿಕೊಂಡು ಅದಕ್ಕೆ ಒಂದು ಹೊಸ ಲುಕ್ಕನ್ನು ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾದ ದೀಪದ ಕಂಬಗಳನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ಆ ಗ್ಯಾಪ್ ಸ್ಪೇಸ್ ತುಂಬ ಚೆನ್ನಾಗಿರೋದ್ರಿಂದ ನಾನು ಅಲ್ಲಿ ಒಂದು ದೀಪದ ಕಂಬ ರೀತಿ ಬರೆದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಅದೇ ಸುತ್ತಿನ ರಂಗೋಲಿಗಳಲ್ಲೇ ಒಂದು ದೀಪದ ಕಂಬದ ರೀತಿಯ ಒಂದು ಡಿಸೈನನ್ನು ನಾನು ಬರ್ಕೊಳ್ತಾ ಇದ್ದೀನಿ. ಇದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ಟ್ರೆಡಿಷ್ನಲ್ ಲುಕ್ಕು ಸಹಿತ ಕೊಡುತ್ತೆ. ನೋಡಿ, ಇಲ್ಲಿ ಈ ರೀತಿ ಈ ರಂಗೋಲಿಗಳನ್ನು ಬರೀಕ್ಕೆ ಮುಂಚೆ ನೀವು ಏನಂದರೆ ನೀಟಾಗಿ ಒಂದು ಪೇಪರ್ನಲ್ಲಿ ಮುಂಚೆನೇ ಪ್ರೀ ಪ್ಲ್ಯಾನನ್ನು ಮಾಡ್ಕೊಳ್ಳಿ, ಎಲ್ಲಿ ಯಾವ ಡಿಸೈನನ್ನು ಹಾಕ್ತಾ ಇದ್ದೀರಾ ಅಂತ ಹೇಳಿ. ನಂತರ ಅದು ಕನ್ಫ್ಯೂಷನ್ಸ್ ಆಗಲ್ಲ, ನೀವು ನೀಟಾಗಿ ಆ ಜಾಗದಲ್ಲಿ ಆ ರಂಗೋಲಿಗಳನ್ನು ಹಾಕ್ಕೊಳ್ಬೋದು. ನೋಡಿ, ಇಲ್ಲಿ ತುಂಬ ಲೈಟಾಗಿ ಬಂತು. ನಾನು ಈ ಲೈಟಾಗಿ ಬಂದಿರೋದನ್ನು ಇನ್ನೊಂದು ಸಾರಿ ನಾನು ಅದನ್ನು ಡಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಡಾರ್ಕಾಗಿ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ. ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ನಮ್ಮ ತುಳಸಿ ಬೃಂದಾವನ ರೆಡಿ ಆಯಿತು. ಈಗ ಇದನ್ನು ನಾವು ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಈ ಪೇಂಟ್ ಪೆನ್ಗಳಲ್ಲಿ ಬರೆದಾಗಲೂ ಸಹಿತ ನಮಗೆ ತುಂಬ ಬೇಗನೆ ಡ್ರೈ ಆಗುತ್ತೆ, ತುಂಬ ಟೈಮ್ ಏನೋ ಅದು ತೊಗೊಳ್ಳೋದಿಲ್ಲ. ಹಾಗಾಗಿ ಈ ರೀತಿಯ ಪೇಂಟ್ ಪೆನ್ಗಳನ್ನು ನಾನು ತುಂಬ ಸಜೆಸ್ಟ್ ಮಾಡ್ತೀನಿ. ನೀವು ಹೊಸಲಿನ ಮೇಲೆ ರಂಗೋಲಿಗಳನ್ನು ಬರ್ಕೊಳ್ಳಿಕ್ಕೂ ಸಹಿತ ಈ ರೀತಿಯ ಪೇಂಟ್ ಪೆನ್ಗಳನ್ನು ನೀವು ಯೂಸ್ ಮಾಡಬಹುದು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ನಾನು ಅದನ್ನು ಡಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಲೈಟ್ ಅನಿಸಿದಾಗ ನೀವು ಇದನ್ನು ಡಾರ್ಕ್ ಮಾಡ್ಕೊಬೋದು. ಹೊಸ ಪೆನ್ನು ಸ್ಟಾರ್ಟಿಂಗ್ ನಿಮಗೆ ತುಂಬ ಡಾರ್ಕಾಗಿ ಬರುತ್ತೆ, ನಂತರ ಹಾಕ್ತಾ ಹಾಕ್ತಾ ಸ್ವಲ್ಪ ಲೈಟ್ ಆದಾಗ ನೀವು ಪೆನ್ನನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಈ ಪೆನ್ನನ್ನು ನಿಬ್ಬು ಕೆಳಗಡೆ ಮಾಡ್ಕೊಂಡು ಅದನ್ನು ಇನ್ವರ್ಟ್ ಮಾಡಿ ಪೆನ್ನನ್ನು ಇಟ್ಟಾಗ ಆ ಇಂಕೆಲ್ಲ ನಿಬ್ ಕಡೆಗೆ ಬರುತ್ತೆ. ನಂತರ ಆ ಪೆನ್ನನ್ನು ತೊಗೊಂಡು ನೀವು ಎಕ್ಸ್ಚೇಂಜ್ ಮಾಡ್ಕೊಂಡು ನೀಟಾಗಿ ಬರ್ಕೊಳ್ಬಹುದು. ನೋಡಿ, ನಾನು ಈ ಕಡೆಯೂ ಸಹಿತ ಅದೇ ರೀತಿಯಾದ ದೀಪದ ಕಂಬನ ಬರಿತಾ ಇದ್ದೀನಿ. ನೀವು ಬೇಕಾದರೆ ಆ ಡಿಸೈನನ್ನು ಇಲ್ಲಿ ನೀವು ನಿಧಾನವಾಗಿ ಅದನ್ನು ನೋಡಿಕೊಂಡು ನೀವು ಇದೇ ಡಿಸೈನ್ ಬೇಕಾದರೂ ಸಹಿತ ನೀವು ಬರ್ಕೊಳ್ಬಹುದು.
ನೋಡಿ ಇಲ್ಲಿ. ಅಥವಾ ನಿಮ್ಗೇನಾದರೂ ಬೇಕಾದರೆ ಕಮೆಂಟನ್ನು ಮಾಡಿ, ನಾನು ಮುಂದೆ ಒಂದು ವಿಡಿಯೋದಲ್ಲಿ ಇದೇ ರೀತಿ ಯಾವ ರೀತಿಯ ರಂಗೋಲಿಗಳನ್ನು ಹಾಕಿದ್ದೀನಿ ಆ ರಂಗೋಲಿಗಳನ್ನು ಬೇಕಾದ್ರೆ ಒಂದು ಪೇಪರ್ನ ಮೇಲೆ ನಾನು ಡ್ರಾ ಮಾಡಿ ಸಹಿತ ನಿಮಗೆ ತೋರಿಸ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಮ್ಮ ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀವಿ. ಚಾನಲಲ್ಲಿ ವ್ಯೂ ಬರ್ತಾ ಇದೆ, ಆದರೆ ಸಬ್ಸ್ಕ್ರೈಬ್ಷನ್ ತುಂಬ ಕಮ್ಮಿ ಆಗಿದೆ. ಸೊ ಹಾಗಾಗಿ ದಯವಿಟ್ಟು ಯಾರ್ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನು ಮುಂದೆ ನಿಮಗೆ ಯಾವ ಥರದ ವಿಡಿಯೋಗಳು ಬೇಕು ಅಂತ ಸಹಿತ ನೀವು ಅಲ್ಲಿ ಮೆನ್ಷನ್ ಮಾಡಿದ್ರೆ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನಾನು ನಿಮಗೆ ಕೊಡಲಿಕ್ಕೆ ನಮ್ಮ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದು ಅಲ್ಲಿ ಪೆನ್ಗಳು ತುಂಬ ಜಾರುತ್ತೆ ಆ ಪ್ಲಾಸ್ಟಿಕ್ ಆಗಿರೋದ್ರಿಂದ. ಹಾಗಾಗಿ ನಿಧಾನವಾಗಿ ನೀವು ಅದನ್ನು ಸ್ಕೆಚ್ ಮಾಡಿಕೊಂಡು ನಿಧಾನವಾಗಿ ಅದನ್ನು ಡಾರ್ಕ್ ಮಾಡ್ಕೊಳ್ತಾ ಹೋಗಿ. ನೋಡಿ ಇಲ್ಲಿ ಈ ರೀತಿ ನಿಧಾನವಾಗಿ ಅಲ್ಲಲ್ಲೇ ನೀವು ಡಾರ್ಕ್ ಫಿನಿಶಿಂಗನ್ನು ಕೊಟ್ಕೊಂಡು ಹೋದರೆ ಎರಡೆರಡು ಕೆಲಸ ತಪ್ಪುತ್ತೆ ನಿಮಗೆ. ಎಲ್ಲ ಡ್ರೈ ಆದಮೇಲೆ ನಿಮಗೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಆಕರ್ಷಕವಾಗಿ ಕಾಣ್ತಾರೆ. ನಂತರ ನೀವು ಈ ತುಳಸಿ ಗಿಡದಲ್ಲಿ ಕಪ್ಪು ತುಳಸಿ ಅಂದರೆ ಕೃಷ್ಣ ತುಳಸಿ ಮತ್ತು ರಾಮ ತುಳಸಿ ಅಂತ 2 ರೀತಿಯ ತುಳಸಿಗಳು ಬರುತ್ತೆ. ಕಪ್ಪು ತುಳಸಿ ಮತ್ತು ಬಿಳಿಯ ತುಳಸಿ ಅಂತ ಹೇಳಿ ಆ 2 ರೀತಿಯ ತುಳಸಿ ಗಿಡಗಳನ್ನು ಸಹಿತ ನೀವು ಈ ತುಳಸಿ ಕಟ್ಟೆಯಲ್ಲಿ ಹಾಕ್ಕೊಳ್ಬೋದು. ಆವಾಗ ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನೋಡಿ ಇಲ್ಲಿ ಇದೆಲ್ಲ ಫಿನಿಶಿಂಗನ್ನು ಆಗೋ ತನಕ ನೀವು ಆದಷ್ಟು ಟಚ್ ಮಾಡಲಿಕ್ಕೆ ಹೋಗಬೇಡಿ. ಆ ಮಾರ್ಕ್ಗಳೆಲ್ಲ ಏನಾದರೂ ಆದರೆ ಅದು ಹಾಗೆ ಉಳ್ಕೊಂಬಿಡುತ್ತೆ. ನಂತರ ಆ ಮಾರ್ಕ್ಗಳು ಹೋಗಲ್ಲ. ನಂತರ ನೀವೇನಾದರೂ ಪೇಂಟ್ ಮಾಡಿದ್ರೂ ಸಹಿತ ಅದೊಂಥರ ಓವರ್ಲ್ಯಾಪಿಂಗ್ ಆಗಿ ಕಾಣುತ್ತೆ. ನೋಡಿ ಇಲ್ಲಿ 4 ಕಡೆಗಳಲ್ಲಿ ರಂಗೋಲಿಯನ್ನು ಬರ್ಕೊಂಡ ನಂತರ ಈ ರೀತಿ ನಮಗೆ ಕಾಣ್ತಾ ಇದೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಔಟ್ಪುಟ್ಟು ಅಂತ ಹೇಳಿ. ನೋಡಿ ಈ ರೀತಿ ಮುಂದೆ ಒಂದು ರಂಗೋಲಿಯನ್ನು ಹಾಕ್ಕೊಂಡು ನೀವು ಪೂಜೆಗೆ ಈಗ ತುಳಸಿ ಬೃಂದಾವನ ರೆಡಿಯಾಗಿದೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೀವು ಇದಕ್ಕೆ ಅರಿಶಿಣ ಕುಂಕುಮವನ್ನು ಇಟ್ಕೊಂಡು ನೀವು ಅಲಂಕಾರವನ್ನು ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.